ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಭಾಳಷ್ಟು ದಿವಸದಿಂದ ಈ ಪ್ರಶ್ನೆ ಕೇಳಬೇಕು ಅಂತಿತ್ತು. ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗಲೋ ಅಥವಾ ಇಂಟರ್ವ್ಯೂಗೆ ಹೋಗುವಾಗಲೋ ಅಥವಾ ನಾವು ಹೋಗ್ತಾ ಇರುವಂಥ ಕೆಲಸ ಸಕ್ಸಸ್ ಆಗಲಿ ಅಂದ್ಕೊಳ್ಳುವಾಗ ಈ ಮನೆಯಲ್ಲಿ ಕುಂಕುಮವನ್ನು ಇಟ್ಕೊಂಡು ಹೋಗುವಂಥದ್ರಿಂದ ಏನಾದರೂ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತಾ? ಬಿಕಾಸ್ ಸಾಕಷ್ಟು ಬಾರಿ ತಮ್ಮನ್ನು ನೋಡುವಾಗ ಕೂಡ ನೀವು ಪ್ರತಿನಿತ್ಯ ನೋಡುವಾಗೆಲ್ಲ ಕೂಡ ನೀವು ಕುಂಕುಮದಲ್ಲೇ ಇರ್ತೀರಾ. ಇದರ ಒಂದು ರಹಸ್ಯ ಏನಾದರೂ ಇದೆಯಾ ಅಥವಾ ಕುಂಕುಮದ ಗುಟ್ಟು ಏನಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಆ್ಯಂಡ್ ಆ ಕುಂಕುಮ ಇಟ್ಟಾಗ ಎಲ್ಲೋ ಒಂದು ಕಡೆ ದೈವಿಕ ಕಳೆಯಲ್ಲಿ ಕೂಡ ಕಾಣ್ತಾರೆ ಪ್ರತಿಯೊಬ್ಬರು ಅಂತ ಹೇಳ್ಬೋದು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೋಡಿ ಪ್ರಶ್ನೆಗಳು ಹೇಗಿರುತ್ತವೆ. ಕುಂಕುಮ ನಮ್ಮ ಭಾರತೀಯ ಸನಾತನ ಸಂಪ್ರದಾಯದ ಸಂಸ್ಕೃತಿಯಲ್ಲೊಂದಾಗಿರತಕ್ಕಂತಹ ಅತ್ಯಂತ ಅವಿಚ್ಛಿನ್ನಪ್ರದವಾಗಿರತಕ್ಕಂತಹ ಅನರ್ಘ್ಯರತ್ನ. ಅನರ್ಘ್ಯರತ್ನ ಅಂದಮೇಲೆ ಅಷ್ಟೇ, ಇನ್ನು ನೀವು ಚಾಚು ತಪ್ಪದ ಹಾಗೆ ಪಾಲಿಸಬೇಕು. ಯಾವಾಗ ಈ ಹಾಲು ನೀರು, ಆ ಹಾಲು ನೀರು ನೀವು ಸ್ವಲ್ಪ ಗಮನಿಸಬೇಕಿಲ್ಲಿ. ಆ ಹಾಲು ಜೊತೆಗೆ ನೀರು ಹಾಕಿದ್ರೆ ಆ ನೀರನ್ನು ಮತ್ತೆ ನೀವು ಬೇರ್ಪಡಿಸಿ, ಒಟ್ಟಾರೆ ಈ ಹಾಲು ಏನು ಮಾಡ್ತು, ಆ ನೀರನ್ನು ಹಾಲಾಗಿ ಪರಿವರ್ತನೆ ಮಾಡಿಕೊಳ್ತು. ಕರೆಕ್ಟಾ? ಅದಕ್ಕೆ ಹೇಳ್ತಾರೆ, ಈ ಹಾಲು ನೀರಿನ ಹಾಗೆ ಜೋಡಿ ಇದೆಯಪ್ಪ ಇವರದ್ದು. ಈ ಹಾಲು ನೀರಿನ ಹಾಗಿರ್ತಾರಪ್ಪ ಇವ್ರ ಸ್ನೇಹಿತರು, ಈ ಹಾಲು ನೀರಿನಾಗಿರ್ತಾರಪ್ಪ ಈ ಭಕ್ತ ಭಗವಂತನ ಸಂಬಂಧ ಅಂತ ಹೋಲಿಸೋದಾದರೆ, ನೀವು ಆ ಹಾಲು ನೀರು ಹಾಕಿ ಒಂದು ಪಾತ್ರೆಗೆ ಕಾಯಿಸಿದಾಗ ಅದು ಚೆನ್ನಾಗಿ ಕಾದು ಆದ ಮೇಲೆ ಆ ನೀರು ಹಾವಿಯಾಗುತ್ತೆ, ಹಾಲು ಹಾಗೆ ಉಳ್ಕೊಳ್ಳುತ್ತೆ. ಅಥವಾ ಇನ್ನೂ ಕೂಡ ಅದು ಹುಕ್ಕು ಬಿಡ್ತು ಅಂತಂದರೆ ಇನ್ನು ಆ ಪಾತ್ರೆಯಿಂದ ಕೆಳಗೆ ತಕ್ಷಣ ಜಾರಿ ಆ ಕೆಂಡವನ್ನು ಆರಿಸೋ ಮುಖಾಂತರ ಹಾಲನ್ನು ಉಳಿಸುತ್ತೆ. ಈ ಹಾಲು ಅನ್ನೋದು ಹೆಣ್ಣು, ಅದಕ್ಕೆ ಅವಳನ್ನು ತವರನ್ನು ತೊರೆದ ತಬ್ಬಲಿ, ತವರನ್ನು ತೊರೆದ ತಬ್ಬಲಿ ಪರರನ್ನು ಹೊರುವ ಹೆಬ್ಬುಲಿ ಅಂತ ಕರೀತಾರೆ. ತವರನ್ನು ತೊರೆದ ತಬ್ಬಲಿ ಪರರನ್ನು ಹೊರುವ ಹೆಬ್ಬುಲಿ. ಆ ಹಾಲು ಈ ನೀರು ಅನ್ನೋ ಗಂಡನನ್ನು ಅವಳ ಒಳಗಡೆ ಸೇರಿಸ್ಕೊಂಡ್ಬಿಟ್ರೆ ಮತ್ತು ಕೂಡ ಆತ ಬೇರ್ಪಡೋಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಿರ್ತಾಳೆ ಅಂತ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ. ಇನ್ನು ಆತ ಬೇರ್ಪಡಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅಷ್ಟು ಪ್ರೀತಿ ಮಮಕಾರ ವಾತ್ಸಲ್ಯವನ್ನಕ್ಕೆ ಕೊಡುತ್ತಾಳೆ ಅಂತ. ಇನ್ನು ಈ ಗಂಡ ಅಂತಕ್ಕಂಥ ಹಾಲು, ಆ ನೀರು ನನ್ನ ಹೆಂಡತಿಗೆಲ್ಲೂ ತೊಂದರೆ ಬರಬಾರ್ದು, ಅವಳು ಬಿದ್ದು ಈ ಕೆಂಡದ ಮೇಲೆ ಜಾರು ಬೀಳಬಾರ್ದು ಅವಳು ಅಂತ ಹೇಳಿ ತಕ್ಷಣ ಈ ನೀರೇ ಬೇಗ ಹೋಗಿ ಆ ಕೆಂಡವನ್ನು ಸಂಪೂರ್ಣವಾಗಿ ನೆನೆಸಿಬಿಡುತ್ತೆ. ಅದು ಹಾರೋಗುತ್ತೆ, ಆ ಹಾಲು ಪಾತ್ರೆಯಲ್ಲಿ ಉಳ್ಕೊಳ್ಳುತ್ತೆ. ನನ್ನ ಹೆಂಡತಿ, ನನ್ನ ಕುಟುಂಬಕ್ಕೆ ಏನೂ ತೊಂದರೆ ಆಗಬಾರ್ದು ಅಂತ ಗಂಡನ ಪಾತ್ರವೂ ಅಷ್ಟೇ ಇದೆ. ಇವು ಎರಡೂ ಕೂಡ ಸ್ನೇಹಿತರಲ್ಲೂ ಕೂಡ ಇರಬೇಕು, ದಂಪತಿಗಳಲ್ಲೂ ಇರಬೇಕು, ನಂತರ ಭಕ್ತ ಭಗವಂತ ಸಂಬಂಧವೂ ಈಗಿರಬೇಕು ಅನ್ನೋದನ್ನೇನಾದರೂ ನಿಮಗೆ ಸೂಚಕವಾಗಿ ಕೊಡುತ್ತೆ ಅಂತಂದರೆ ಈ ಭಕ್ತ ಭಗವಂತನ ಸಂಬಂಧವನ್ನು, ನೀರು ಹಾಲು ಗಂಡ ಹೆಂಡತಿಯ ಸಂಬಂಧವನ್ನು ಅಥವಾ ಉತ್ತಮ ಸ್ನೇಹಿತರ ಸಂಬಂಧದ ಸೂಚಕವಾಗಿ ಈ ಒಂದು ಕುಂಕುಮ. ಹೇಗೆ ಅಂತಂದರೆ, ಹೇಗೆ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲವೋ ನನ್ನಲ್ಲಿ ಆಧ್ಯಾತ್ಮ ವಿಜ್ಞಾನ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ, ಅದು ನನ್ನ ಸೂಚಕ. ಇಂಡಿಕೇಶನ್ ಏನು ಕೊಡುತ್ತೆ ಅಂತಂದರೆ, ಅದು ನೀವು ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂತಹದ್ದು ಈ ಕುಬೇರ ಕುಂಕುಮ ಅಂತಿದೆ. ನೀವು ಗಮನಿಸ್ಬೇಕು. ನೀವು ಕುಬೇರ ಕುಂಕುಮ ಅಂತಂದರೆ ವರ್ಣ ಯಾವುದಾದ್ರೂ ಆಗಿರ್ಬೋದು, ಅದು ಗ್ರೀನ್ ಕಲರ್ ಆಗಿರಲಿ ಅಥವಾ ರೆಡ್ ಆಗಿರಲಿ, ಹಳದಿ ಆಗಿರಲಿ, ಅದಕ್ಕೆ ನೀವು ಕುಬೇರನ ಆವಾಹನೆ ಮಾಡಿ ಅದನ್ನು ಇಟ್ಕೊಳ್ತೀರ ಅಂತಂದರೆ, ಆವಾಹನೆ ಮಾಡಿ ಮುಗಿದೋಗಿದೆ. ಆ ಕುಂಕುಮದಲ್ಲಿ ಕುಬೇರನ ಆವಾಹನೆ ಮಾಡಿದಾಗ ಈ ಹಾಲಿಗೆ ನೀರು ಹಾಕಿ ಹೇಗೆ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆಯೇ ಆ ಕುಂಕುಮದೊಳಗಡೆ ಕುಬೇರನ ಆವಾಹನೆ ಮಾಡಿದಾಗ ಮತ್ತು ನೀವು ಬೇರ್ಪಡಿಸಲು ಸಾಧ್ಯವಿಲ್ಲ. ಅಂತಹ ಕುಂಕುಮವನ್ನು ಇಟ್ಕೊಳ್ತೀರ ಅಂತಂದರೆ ನೀವು ಕಾಣಿಸ್ಬೇಕಾದ್ರೆ ಹೇಗೆ ಕಾಣಿಸ್ತೀರ ಅಂತಂದರೆ,
ಇನ್ನು ನನ್ನ ಅದೊಂದು ದೊಡ್ಡ ಮಟ್ಟದ ಸ್ಟೋರಿ. ಇಲ್ಲಿಗೆ ನಾನು ಯಾಕೆ ನಿಲ್ಲಿಸ್ತೀನಿ ಅಂತಂದರೆ, ನಿಮಗೆ ಅರ್ಥ ಆಗಿ ದಂಪತಿಗಳ ಹಾಗಿರಬೇಕಾದ್ರು ಆ ಹೆಣ್ಣು ಮಕ್ಕಳು ಅರಿಶಿಣವನ್ನು ಇಟ್ಕೊಳ್ತಕ್ಕಂತಹದ್ದು, ಕುಂಕುಮವನ್ನು ಧರಿಸುವಂಥದ್ದು. ನಂತರ ಆ ಗಂಡು ಮಕ್ಕಳಾಗಿರ್ಬೋದು ಕುಂಕುಮವನ್ನು ಹಣೆಗೆ ಇಟ್ಕೊಳ್ತಕ್ಕಂತಹದ್ದು. ನಮ್ಮ ಸಂಸ್ಕೃತಿಯ ಪ್ರತೀಕ ಆ ತಿಲಕ. ಅಂತಹ ತಿಲಕವನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಇನ್ನೊಂದು ಏನೋ ಒಳ್ಳೇದಿದೆಯಲ್ಲ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ, ನಿಮ್ಮನ್ನು ನೀವೇ ಮೊದಲು ಅರ್ಥ ಮಾಡ್ಕೊಳ್ತಕ್ಕಂತಹ ಸೂಚಕ, ಮತ್ತು ನಿಮಗೆ ನೀವು ಅರ್ಥವನ್ನು ಪಡ್ಕೊಳ್ತಕ್ಕಂಥ ಅರ್ಥ ಅಂದರೆ ಇದು ಕೂಡ ಅಂಥ ಅರ್ಥ ಪಡ್ಕೊಳ್ತಕ್ಕಂಥ ಸೂಚಕ ಇದು ಆಗಿರುತ್ತೆ. ಅಂತಹ ಯಾವ ದೇವರನ್ನು ಆವಾಹನೆ ಮಾಡಿರುತ್ತೀವೋ, ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿಗಳ ತ್ರಿವೇಣಿ ಸಂಗಮ ಇದು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಅಮ್ಮನವ್ರ ದೇವಸ್ಥಾನಕ್ಕೆ ಕುಂಕುಮ ಕೊಡ್ತಾರಾ? ಹೌದು. ಸರಸ್ವತಿ ಆಗಿರಲಿ, ಲಕ್ಷ್ಮಿ ಆಗಿರಲಿ, ದುರ್ಗಾ ಪರಮೇಶ್ವರ ಆಗಲಿ, ಕುಂಕುಮ ಕೊಡುತ್ತಾರಾ? ಆ ಕುಂಕುಮದಲ್ಲಿ ಆಕೆ ಇರುತ್ತಾಳೆ, ಅದಕ್ಕಾಗಿ ನಾವು ಇಲ್ಲಿ ಧರಿಸಿದ್ದೀವಿ. ಇಲ್ಲಿ ಅವಳನ್ನು ಬೇರ್ಪಡಿಸಿ ಇಟ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಕುಂಕುಮ ನೀವು ಏನು ಪಡ್ಕೊಳ್ಬೇಕು ಅಂತೀರೋ ಅಂತಹದ್ದನ್ನು ಆಪತ್ಕಾಲದಲ್ಲಿ ನಿಮಗೆ ಸಂಪತ್ತಾಗುವಂಥದ್ದು ಒಂದೇ ಮಾತಲ್ಲಿ ಹೇಳೋದಾದರೆ ಈ ಕುಂಕುಮ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಉದಾಹರಣೆ ಸಹಿತವಾಗಿ ನಮಗೆ ಅರ್ಥ ಆಗಲಿ ಅಂತ ಸರಳ ರೀತಿಯಲ್ಲಿ ಕುಂಕುಮದ ಮಹತ್ವ, ಇನ್ನು ಕುಬೇರ ಕುಂಕುಮ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಖಂಡಿತ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗಿತ್ತು. ಅದು ನಮ್ಮ ಸಂಸ್ಕೃತಿ ಅನ್ನೋದನ್ನ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕುಂಕುಮದ ಮಹತ್ವ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.